ಅನುದಾನಿತ ನೌಕರರು ಸುಮಾರು 30 ವರ್ಷಗಳ ಕಾಲ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಹಗಲಿರುಳು ಎನ್ನದೆ ಸೇವೆ ಸಲ್ಲಿಸಿ ನಿವೃತ್ತಿ ನಂತರ ಬಿಡುಗಾಸಿಲ್ಲದೆ ನಿವೃತ್ತರಾಗುವ ಅನುದಾನಿತ ನೌಕರರ ಗೋಳು ಹೇಳತೀರದಷ್ಟು. ಸರ್ಕಾರ ಇಂತಹ ನೌಕರರ ಮೇಲೆ ಕಾಳಜಿ ವಹಿಸಬೇಕಾಗಿದೆ. ಮುಪ್ಪಿನಲ್ಲಿ ಕಾಯಿಲೆ ಕಸಾಲೆಗಳ ಚಿಕಿತ್ಸೆಗೆ ಹಣವಿಲ್ಲದೆ ನಿವೃತ್ತರಾದವರು ಬಳಲುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕಾಲ್ಪನಿಕ ವೇತನಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಇತ್ತೀಚೆಗೆ WP 2467, 2476ಕ್ಕೆ ಸಂಬಂಧಿಸಿದಂತೆ ವಾದ ವಿವಾದಗಳು ಮುಗಿದು ನ್ಯಾಯಾಲಯದ ತೀರ್ಪು ಕಾದಿರಿಸಿತ್ತು. ನೌಕರರು ನಿರಾಳರಾಗಿದ್ದರು. ಇನ್ನೇನು ಅನುದಾನಿತ ರೈತ ಸೇವೆಯಲ್ಲಿ ಪರಿಗಣಿಸಿ ಪಿಂಚಣಿ ಸಿಗುತ್ತದೆ ಎಂದು ಅನುದಾನಿತ ನೌಕರರೆಲ್ಲ ಸಂತೋಷದಲ್ಲಿದ್ದರು. ಇದ್ದಕ್ಕಿದ್ದಂತೆ ಏಪ್ರಿಲ್ 8ರಂದು ಮತ್ತೆ ವಾದ ಮಂಡಿಸಲು ಸರ್ಕಾರಿ ವಕೀಲರು ನ್ಯಾಯಾಲಯದಲ್ಲಿ ಅಪೀಲು ಮಾಡಿಕೊಂಡರು. ನಮ್ಮ ಅನುದಾನಿತ ನೌಕರರ ಆತಂಕ ಹೆಚ್ಚಾಯಿತು. ನ್ಯಾಯಾಲಯದಲ್ಲಿ ಸರ್ಕಾರದ ಪರ ವಾದವೇನು? ಏನೆಲ್ಲ ಅಂಶಗಳು ಇವೆ? ನಮಗೆ ಇದರಿಂದ ಏನಾದರೂ ತೊಂದರೆ ಅಥವಾ ಅನುಕೂಲ ಆಗಬಹುದೇ ಎಂಬುದನ್ನು ಖ್ಯಾತ ವಕೀಲರಾದ GB ಮಾರುತಿ ಸರ್ ಅವರನ್ನು ಮಾತನಾಡಿಸೋಣ. ಸರ್ ನಮಸ್ತೆ. ನಮ್ಮ ವಿ ರಾಯಲ್ ನ್ಯೂಸ್ ವಾಹಿನಿಯ ಮುಖಾಂತರ ನಮ್ಮ ಅನುದಾನಿತ ನೌಕರರ ಕಾಲ್ಪನಿಕ ವಿಚಾರವನ್ನು ತಿಳಿಸಿಕೊಡಲು ತಮ್ಮಲ್ಲಿ ವಿನಂತಿ. ನಮಸ್ತೆ. ನನ್ನ ಎಲ್ಲ ಅನುದಾನಿತ ಶಾಲಾ ಶಿಕ್ಷಕರುಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ಸುಮಾರು ಶಿಕ್ಷಕರುಗಳು ನನಗೆ ಫೋನ್ ಮಾಡಿ, ಸರ್ 8ನೇ ತಾರೀಕು ಕೇಸ್ ಬಂದಿತ್ತು ಸರ್, ಏನಾಯಿತು ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತಂದೇಳ್ಬಿಟ್ಟು ಫೋನ್ ಮಾಡಿ ಸಹ ಕೇಳ್ತಾ ಇದ್ದೀರಾ, ಹಾಗೂ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ. ಸ್ನೇಹಿತರೆ, 8ನೇ ತಾರೀಕು ಬಂದಿದ್ದು ನಿಮಗೆ ಆಶ್ಚರ್ಯ ಅನಿಸಿರ್ಬೋದು. ಕಾರಣ, ಕೇಸ್ ಎಲ್ಲ ಆಲ್ರೆಡಿ ಜಡ್ಜ್ಮೆಂಟಿಗೆ ಹೋಗಿತ್ತು. ಜಡ್ಜ್ಮೆಂಟಿಗೆ ಹೋಗಿದ್ದು ಮತ್ತೇನಕ್ಕೆ 8ನೇ ತಾರೀಕು ವಾಪಸ್ ಬಂತು ಕೇಸು ಅಂತಂದೇಳ್ಬಿಟ್ಟು ತಮಗೆ. ಸ್ನೇಹಿತರೆ, ಕೇಸು ಜಡ್ಜ್ಮೆಂಟಿಗೆ ಹೋಗಿದ್ದು ವಾಪಸ್ ಬರೋಕ್ಕೆ ಕಾರಣ, ಸರ್ಕಾರದವರು ಅಪ್ಲಿಕೇಶನ್ ಹಾಕಿದ್ದಾರೆ. ಸರ್ಕಾರದವರು ಅಪ್ಲಿಕೇಶನ್ ಹಾಕಿಬಿಟ್ಟು ಕೇಸನ್ನು ಆರ್ಗ್ಯುಮೆಂಟ್ಗೆ ಮತ್ತೆ ತಗೊಳ್ಳಿ ಅಂತ ಕೇಳಿದ್ದಾರೆ. ಕಾರಣ ಇಷ್ಟೇ, ಕೆಲವೊಂದು ಪಾಯಿಂಟ್ಸ್ ಬಿಟ್ಟು ಹೋಗಿದೆ ಮೇನ್ ಆರ್ಗ್ಯುಮೆಂಟ್ ಮಾಡುವಾಗ. ಹಾಗಾಗಿ ಮತ್ತೆ ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ, ಹಾಗಾಗಿ ನೀವು ಕೇಸನ್ನು ತಗೊಳ್ಳಿ ಅಂತಂದ್ಬಿಟ್ಟು ಕೋರ್ಟಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಮುಖ್ಯವಾದಂತಹ ಅಪ್ಲಿಕೇಶನ್ ಇರತಕ್ಕಂತಹ ಅಂಶ ಏನಂತ ಹೇಳಿದರೆ, ಈಗೆಲ್ಲ ನಿಮಗೆಲ್ಲ ಗೊತ್ತಿರಂತೆ ನಾವು ಸರ್ಕಾರ ಒಂದು ಕಾನೂನನ್ನು ಮಾಡಿತ್ತು. ಕಾನೂನಿನ ಹೆಸರು ಅನುದಾನಿತ ಶಾಲಾ ಶಿಕ್ಷಕರುಗಳ ವೇತನ ನಿಯಂತ್ರಣ ಕಾಯ್ದೆ ಅಂತಂದೇಳ್ಬಿಟ್ಟು. ಆ ಕಾನೂನಲ್ಲಿ ನಾವು ಸರಿ ಇಲ್ಲ ಅಂತಂದೇಳ್ಬಿಟ್ಟು ನಾವು ಚಾಲೆಂಜ್ ಮಾಡಿದ್ವಿ. ಆ ಚಾಲೆಂಜ್ ಮಾಡಿದ್ರಿ ಪಿಟಿಷನ್ ನಂಬರು 21216 ಆಫ್ 2014 ಅಂತಂದೇಳ್ಬಿಟ್ಟು. ತದನಂತರ ಅದರಲ್ಲಿ ಡೀಟೇಲ್ ಆಗಿ ಸುದೀರ್ಘವಾದಂತಹ ವಾದ ಎಲ್ಲ ವಿವಾದ ಎಲ್ಲ ಆದ ನಂತರ ಸರ್ಕಾರ ಕೋರ್ಟು ಕಾನೂನು ಮಾಡಿರೋದು ತಪ್ಪಾಗಿದೆ, ಸರ್ಕಾರ ಕಾನೂನು ಮಾಡಿರುವುದು ತಪ್ಪಾಗಿದೆ ಅಂತಂದ್ಬಿಟ್ಟು ಕಾನೂನನ್ನು ವಜಾ ಮಾಡಿದ್ದಾರೆ. ಆ ಒಂದು ವಜಾ ಮಾಡಿರುವ ಆದೇಶದಲ್ಲಿ ಇನ್ನೊಂದು ಕಾನೂನು ಕೂಡ ಡಿಸ್ಕಷನ್ ಆಗಿದೆ. ಆ ಕಾನೂನು ಯಾವುದಪ್ಪ ಅಂತ ಹೇಳಿದರೆ, ಸರ್ಕಾರ 2015ನಲ್ಲಿ ಒಂದು ಕಾನೂನು ಮಾಡಿದೆ. ಅದು ಕಾನೂನು ಏನಂತ ಹೇಳಿದರೆ, ಸೆಕ್ಷನ್ 87 ಆಫ್ ಕರ್ನಾಟಕ ಎಜುಕೇಷನ್ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದಿದೆ. ಸೆಕ್ಷನ್ 87 ಆಫ್ ಕರ್ನಾಟಕ ಎಜುಕೇಷನ್ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದ್ಬಿಟ್ಟು ಅಲ್ಲಿಯೂ ಕೂಡ ಕಾನೂನು ಮಾಡಿದೆ. ಆ ಅಮೆಂಡ್ಮೆಂಟ್ ತಂದಿರೋ ಉದ್ದೇಶ ನಿಮಗೆಲ್ಲ ಗೊತ್ತಿರುವಂತೆ, ಅನುದಾನಿತ ಶಾಲಾ ಶಿಕ್ಷಕರುಗಳಿಗೆ ಹಾಗೂ ಸಿಬ್ಬಂದಿಯವರಿಗೆ ಕೆಲವೊಂದು ಬೆನಿಫಿಟ್ಸ್ನ ಡಿನೇ ಮಾಡಿದ್ರು. ಆ ಬೆನಿಫಿಟ್ಸ್ ಅಲ್ಲಿ ಕನ್ನಡ ಇನ್ಕ್ರಿಮೆಂಟ್ ಕೂಡ ಒಂದು. ಸೆಕ್ಷನ್ 87ಗೆ ಅಮೆಂಡ್ಮೆಂಟ್ ಮಾಡಿರೋದು ಕನ್ನಡ ಇನ್ಕ್ರಿಮೆಂಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅಮೆಂಡ್ಮೆಂಟ್ ಮಾಡಿದ್ದು. ಹಾಗಾಗಿ ಈ ಎರಡೂ ಕಾನೂನುಗಳು ಒಂದಕ್ಕೊಂದು ಪರಸ್ಪರ ಹೊಂದಾಣಿಕೆಯಲ್ಲಿದ್ದಾವೆ. ಹಾಗೂ ಎರಡೂ ಕಾನೂನನ್ನು ಕೂಡ ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ, ಎರಡೂ ಕಾನೂನು ಮೇಲೂ ಕೂಡ ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ ಅಂತಂದೇಳ್ಬಿಟ್ಟು ಸರ್ಕಾರದವರು ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಗಾಗಿ ಸಡನ್ ಆಗಿ ಕೋರ್ಟು ಜಡ್ಜ್ಮೆಂಟಿಗೆ ಹೋಗಿದ್ರು ಕೂಡ ಸರ್ಕಾರಕ್ಕೆ ಹಾಗೂ ನಿಮ್ಮ ಪರವಾದಂತಹ ಎಲ್ಲ ವಕೀಲರು ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ 25ನೇ ತಾರೀಕು ಇದೇ ತಿಂಗಳು 25/4/2026ನೇ ತಾರೀಕು ಶನಿವಾರ ಕೇಸನ್ನು ಆರ್ಗ್ಯುಮೆಂಟಿಗೆ ಇಟ್ಟಿದೆ, ಆರ್ಗ್ಯುಮೆಂಟಿಗೆ ಕಾಯ್ದಿರಿಸಿದೆ. ಆ ದಿನ ಕೇಸ್ ಬರುತ್ತೆ. ಸರ್ಕಾರದವರಿಗೆ ಕೋರ್ಟು ಆದೇಶ ಮಾಡಿದೆ, ಆ ದಿನ ಸಂಪೂರ್ಣವಾದ ಆರ್ಗ್ಯುಮೆಂಟ್ ವಾದ ಮುಗಿಸಿ ಅಂತ ಹೇಳಿದೆ. ಸರ್ಕಾರದವರು ವಾದ ಮುಗಿಸಿದ್ರೆ ನಾವು ಕೂಡ ವಾದ ಮಾಡ್ತೀವಿ. ಅವತ್ತು ಸಂಪೂರ್ಣವಾದಂತಹ ವಾದ ಮುಗಿಯುವ ಅವಕಾಶ ಇದೆ, ಚಾನ್ಸಸ್ ಇದೆ. ವಾದ ಮುಗಿದ ನಂತರ ಮತ್ತೆ ಅದೇ ಥರನೇ ಕೋರ್ಟ್ಗೆ ಜಡ್ಜ್ಮೆಂಟ್ಗೆ ಹೋಗೋಂಥ ಅವಕಾಶ ಇದೆ. ಕೋರ್ಟಿಂದ ಆದೇಶಕ್ಕೆ ಕಾಯ್ದಿರಿಸುವಂಥ ಅವಕಾಶ ಇದೆ. ಹಾಗಾಗಿ ಯಾಕೆ ಸಡನ್ ಆಗಿ ಜಡ್ಜ್ಮೆಂಟ್ಗೆ ಹೋಗಿದ್ದು ವಾಪಸ್ ಬಂತು ಅಂತ ಹೇಳಿದರೆ, ಈ ಕಾರಣಗಳಿಂದ
ಕೇಸು ಮತ್ತೆ ಆರ್ಗ್ಯುಮೆಂಟ್ಗೆ ಬರ್ತಾ ಇದೆ. ಇಷ್ಟೆಲ್ಲ ಮಾಹಿತಿನ ತಮಗೋಸ್ಕರ ತಿಳಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ನನ್ನ ಹೆಸರು ಮಾರುತಿ GB. ಇಷ್ಟೆಲ್ಲ ಮಾಹಿತಿ ತಿಳಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.